ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಲಗಿದ್ದಾರೆ ಮಕ್ಕಳು. ನಾನು ಕೂತ್ಕೊಂಡಿದ್ದೆ, ಓದ್ತಾ ಕೂತಿದ್ದೆ. ಮಕ್ಕಳು ನಮಾಜ್ ಮಾಡಿ ಮಲಗಿದ್ರು. 7:30 ತನಕ ಮಲಗಲಿ ಅಂತ ಬಿಟ್ಟೆ, ಯಾಕೆಂದರೆ ಮತ್ತೆ ಕಾಲೇಜ್ ಇವತ್ತು ಸ್ವಲ್ಪ ಲೇಟ್ ಇತ್ತು ಅವನಿಗೆ. ಸೊ ಹಂಗಾಗಿ ಈಗ ಪರ್ದೆ ಎಲ್ಲ ತೆಗಿತಾ ಇದ್ದೀನಿ, ಕರ್ಟನ್ಸ್ ಎಲ್ಲ. ಯಾಕೆಂದರೆ ಸ್ವಲ್ಪ ಬೆಳಕು ಬಂದರೆ ಹೇಳ್ತಾರೆ. ಹಾಲಲ್ಲೇ ಮಲಗೋದು, ಸೆಕೆ ಅಲ್ವಾ ತುಂಬ. ರೂಮಲ್ಲಿ ಮಲಗೋಕ್ಕೆ ಕೇಳಲ್ಲ, ತುಂಬ ಸೆಕೆ ಅಮ್ಮ ಅಂತ. ಹಾಲಲ್ಲಾದರೆ ಚೆನ್ನಾಗಿ ಗಾಳಿ ಬರುತ್ತೆ ಅಂತ ಹೇಳಿ ಕಿಟಕಿ ಎಲ್ಲ ತೆಗೆದಿಟ್ಟು ಮಲಗೋದು ಮಕ್ಕಳು. ಸೊ ಮತ್ತು ಕಿಚನಿಗೆ ಬಂದೆ. ಕಿಚನೆಲ್ಲ ಕ್ಲೀನ್ ಇದೆ, ನೈಟೆಲ್ಲ ಕ್ಲೀನ್ ಮಾಡಿ ಮಲಗ್ತೀನಲ್ಲ. ಸೊ ಹಾಗಾಗಿ ಸ್ವಲ್ಪ ಮತ್ತು ಒಂದ್ಸಲಿ ಹಾಲು ತಗೋತೀನಿ ಫ್ರಿಜ್ಜಿಂದ. ಬಟ್ ಮತ್ತು ಒಂದ್ಸಲಿ ಎಲ್ಲ ಇದು ಸ್ಟೌವೆಲ್ಲ ಒರೆಸ್ಕೊಂಡು, ಸಕ್ಕರೆ ಖಾಲಿಯಾಗಿತ್ತು, ಸಕ್ಕರೆ ಹಾಕೋತಿದ್ದೀನಿ ಬಾಕ್ಸಿಗೆ. ಮತ್ತು ಇಲ್ಲಿ ಸ್ವಲ್ಪ ಗ್ಯಾಸ್ ಎಲ್ಲ ಒರೆಸ್ಕೊಂಡು, ಆಮೇಲೆ ಇವತ್ತು ಮಲ್ಟಿಗ್ರೇನ್ದು ಚಪಾತಿ ಅಲ್ಲ, ರೊಟ್ಟಿ ಮಿಷಿನಲ್ಲಿ ಒತ್ತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಕ್ಕಿ ಗೋಧಿ ಎಲ್ಲ ಮಿಕ್ಸ್ ಇರುತ್ತಲ್ವ, ಹೀಗೆ ರಾಗಿ, ಗೋಧಿ, ಅಕ್ಕಿ, ಜೋಳ ಎಲ್ಲ ಮಿಕ್ಸ್ ಇರೋ ಮಲ್ಟಿಗ್ರೇನ್ನ ಬಿಸಿನೀರಲ್ಲಿ ಕುದ್ದಿರೋ ನೀರಿಗೆ ಆ ಮಲ್ಟಿಗ್ರೇನ್ ಪೌಡರ್ ಹಾಕ್ಕೊಂಡು ಅದನ್ನು ಮಿಷಿನಲ್ಲಿ ಒತ್ತಿ ತವದ ಮೇಲೆ ಹಾಕಿದ್ರೆ ಉಪ್ಪಿ ಬರುತ್ತೆ, ತುಂಬ ಟೇಸ್ಟು ಕೂಡ ಆಗುತ್ತೆ. ಸ್ವಲ್ಪ ಆಯಿಲ್ ಮತ್ತು ಸಾಲ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಾನು ಇವತ್ತು ತೋರ್ಸೋಕ್ಕೆ ಮರ್ತು ಹೋಗಿದ್ದೀನಿ. ಎಷ್ಟೇ ಕ್ಲೀನ್ ಮಾಡಿ ಮಲಗಿರಲಿ, ಬೆಳಗೊಂದ್ಸಲಿ ಒರೆಸ್ಕೋಬೇಕು. ಅದು ಯಾಕೆ ಅಂದರೆ ಹೇಳೋಕ್ಕಾಗಲ್ಲ, ಏನಾದರೂ ಒಂದು ಜೀವಜಂತುಗಳು. ನಮ್ಮನೇಲಿ ಕಾಕ್ರೋಚು ಇಲ್ಲ, ಬಟ್ ಹಲ್ಲಿ ಇಂಥದ್ದೆಲ್ಲ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾವುದಕ್ಕೂ ನಮ್ಮ ಸೇಫ್ಟಿ ನಾವು ಮಾಡ್ಕೋಬೇಕು, ಹೆಂಗೆ ಹೇಳೋದು. ಸೊ ಇನ್ನೊಂದು ಸರಿ ಬೆಳಗ್ಗೆ ಎದ್ದ ತಕ್ಷಣ ಒರೆಸ್ಕೊಬಿಟ್ರೆ, ಮತ್ತು ಪಾತ್ರೆನೂ ಅಷ್ಟೇ ಒಂದ್ಸಲಿ ಎಲ್ಲ ತೊಳ್ಕೊಂಡು, ಪ್ಲೇಟ್ಸ್ ಆಗಲಿ ಯಾವುದು ಒಂದ್ಸಲಿ ತೊಳ್ಕೊಂಡು ತೊಳೆದಿಟ್ಟಿದ್ದೀನಿ ಅಂತ ಇದ್ದಾರೆ, ಹಾಗೂ ಇದ್ದಾರೆ ನನಗೆ ಗೊತ್ತಿದ್ದಂಗೆ. ಸೊ ನಾನು ಮಾತ್ರ ಒಂದ್ಸಲಿ ತೊಳ್ಕೊಳ್ಳೋದ್ರಲ್ಲಿ ನನಗೆ ಆರಾಮ್ ಅನಿಸುತ್ತೆ. ಇಲ್ಲಿ ಸ್ವಲ್ಪ ಬಿಸಿನೀರಿಟ್ಟೆ, ಬ್ಲ್ಯಾಕ್ ಟೀ ಮಾಡ್ಕೊಳ್ಳೋಣ ಅಂಥೇಳಿ. ಬಿಸಿನೀರು ಅಥವಾ ಬ್ಲ್ಯಾಕ್ ಟೀ ಕುಡಿದ್ರೆ ಒಂಥರ ಆರಾಮ್ ಅನಿಸುತ್ತೆ, ಮತ್ತು ಕೆಲಸ ಮಾಡಲಿಕ್ಕೆ ಸ್ವಲ್ಪ ಹೆಲ್ದಿ ಅನಿಸುತ್ತೆ. ಮತ್ತು ನಿಮ್ಮ ಮನೇಲೆಲ್ಲ ಏನು ತಿಂಡಿ ಅಂತ ನನಗೆ ತಿಳಿಸಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆವಾಗ ನಮಗೂ ಗೊತ್ತಾಗುತ್ತೆ ನಮ್ಮ ವೀಡಿಯೋಸಲ್ಲಿ ಏನು ಇದಾಗಿದೆ, ಒಳ್ಳೇದು ಯಾವುದಿದೆ, ಕೆಟ್ಟದ್ದು ಯಾವುದಿದೆ ಅಂಥೇಳಿ. ಇಲ್ಲಿ ಲೈಟಾಗಿ ಒಂದು ಬ್ಲ್ಯಾಕ್ ಟೀ ಹಾಕ್ಕೊಂಡೆ. ಮಕ್ಕಳದ್ದು ಬಾತ್ರೂಮ್ಗೆ ಹೋಗಿದ್ದಾರೆ, ಮೋಸ್ಟ್ಲಿ ಹೋಗಿರ್ಬೋದು. ಮತ್ತು ಇನ್ನೊಂದು, ಅವ್ರವ್ರ ಬೆಡ್ನ ಅವ್ರ ಕೈಲೇ ತೆಗೆಸಿ ಅವರೇ ಎಲ್ಲ ಮತ್ತೆ ಎಲ್ಲ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಅವ್ರು ಹೊರಡೋ ತನಕ ನನ್ನ ತಿಂಡಿ ರೆಡಿಯಾಗಿರುತ್ತೆ. ಬೆಡ್ಡೊಂದು ಅವರೇ ತೆಗಿತಾರೆ, ಸೋಫಾ ಗೀಫಾ ಎಲ್ಲ ಕ್ಲೀನ್ ಮಾಡಿ ಹೊರಡ್ತಾರೆ. ಅವರು ಸ್ನಾನ ಮಾಡಿ ಬರ್ತಾರೆ, ಬಂದು ತಿಂಡಿಗೆ ಕೂರ್ತಾರೆ. ರೊಟ್ಟಿ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂದರೆ, ನಾನು ಒಂದನ್ನು ಹೀಗೆ ಮಲ್ಟಿಗ್ರೇನ್ನಾನೇ ಪೂರಿ ಮಾಡೋಣ ಅಂಥೇಳಿ ಪೂರಿಗೆ ಒಂದು ಹಾಕಿ ನೋಡಿದೆ. ಬಟ್ ನನಗೆ ಯಾಕೋ ಅದು ತುಂಬ ಆಯಿಲ್ ಎಳ್ಕೊಡ್ತಿದೆ ಅನಿಸ್ತು. ಬಟ್ ಅದು ಒಳ್ಳೆಯದಲ್ಲ ಅಲ್ವಾ ಬೆಳಗ್ಗೆನೆ. ಯಾವಾಗಲೂ ಒಂದು ಸರಿ ಪೂರಿ ಮಾಡೋದ್ರಲ್ಲಿ ನೋ ಪ್ರಾಬ್ಲಮ್, ಯಾವಾಗಲೂ ಆಯಿಲ್ ಜಾಸ್ತಿ ಇರಬಾರ್ದು ಅಂಥೇಳಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ. ನೀವು ಕೂಡ ಟ್ರೈ ಮಾಡಿ, ಹೆಲ್ತ್ಗೂ ಒಳ್ಳೆಯದು. ಎಲ್ಲ ಇದೆ ಇದರಲ್ಲಿ. ತುಂಬ ಚೆನ್ನಾಗಿ, ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಆವಾಗಿನಕ್ಕಿಂತ ಆಮೇಲೆ ನಾನು ಹೊರಗಡೆ ಹೋಗಿ ಬಂದು ತಿಂದಾಗ ಮಗನ ಕಾಲೇಜಿಗೆ ಬಿಟ್ಟು ಬಂದೆ. ಸೊ ಬಂದು ಮನೇಲಿ ಸ್ವಲ್ಪ ಒರೆಸಿ ಎಲ್ಲ ಆಗೋ ತನಕ 12:30 ಏನೋ ಆಯಿತು. ಮತ್ತು ಕರ್ಕೊಬರೋಕ್ಕೆ ಬೇರೆ ಹೋಗಬೇಕಲ್ಲ ಅಂಥೇಳಿ ಕಿಚನಿಗೆ ಬಂದು, ಸ್ವಲ್ಪ ಪಾತ್ರೆ ಇದೆ, ಸ್ವಲ್ಪ ತಿಂಡಿ ಮಾಡಿದ್ದು ಮಾತ್ರ. ಅದನ್ನು ಈಗ ಹೋಗಿ ಬಂದು ಮತ್ತೆ ಮಾಡೋಣವಾ, ಈಗಲೇ ಮಾಡಿಟ್ಟು ಹೋಗ್ಲಾ ಅಂತ ನೋಡ್ತಿದ್ದೀನಿ. ಮತ್ತು ಇರೋದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಬಿಡ್ತಿದ್ದೀನಿ. ಹಿಟ್ಟೆಲ್ಲ ಕ್ಲೀನ್ ಮಾಡಿ ಹೋದರೆ ಬಂದ ತಕ್ಷಣ ಅಡುಗೆ ಇನ್ನು ಬಂದಾಗಬೇಕು. ಅವನಿಗೆ ಕರ್ಕೊಂಡು ಬರ್ತೀನಿ ಹೋಗಿ. ನೋಡಿ, ಕಾಲೇಜ್ ಹತ್ರ ಬಂದೆ ನಾನು. ಇವತ್ತೊಬ್ಬಳೇ ಬಂದಿದ್ದೀನಿ, ಚಿಕ್ಕವನ್ನ ಕರ್ಕೊಬಂದಿಲ್ಲ. ಅಂದರೆ ತ್ರಿಬಲ್ ರೈಡ್ ಆಗುತ್ತೆ ಅಂಥೇಳಿ ಬೇಡ ಅಂತ ಹೇಳಿದೆ. ಸೊ ಹಾಗಾಗಿ ಬರ್ಬೇಕಾದ್ರೆ ಬಂದಿದ್ದ. ಇದು ನೋಡಿ, ಸಂಜೆ ಜೋಸೆಫ್ ಸ್ಕೂಲ್ ಗ್ರೌಂಡ್ ಎಷ್ಟು ಚೆನ್ನಾಗಿದೆ ಅಲ್ವಾ ವಾತಾವರಣ.
ಅಂದರೆ ಅವನು 1 o'clock ಬಿಡ್ತಾರೆ ಅಂತ ಅಂದ್ಕೊಂಡು ಬಂದೆ, ಬಟ್ ಇಲ್ಲ 2 o'clock ಆಗಿತ್ತು. ಒಂದು ಹಾಫ್ ಆನ್ ಅವರ್ ಇಲ್ಲಿ ತಣ್ಣಗಿದೆ ಕೂತ್ಕೊಳ್ಳೋಣ ಅಂತ ಹೇಳಿ ಗ್ರೌಂಡಲ್ಲಿ ಕೂತ್ಕೊಂಡೆ. ಇದು ಕಾಲೇಜ್ ನೋಡಿ, ಇದು ಕಾಲೇಜ್ ಗ್ರೌಂಡು, ಅದು ಪಕ್ಕದ್ದು ಸ್ಕೂಲ್ ಗ್ರೌಂಡು. ಇದು ನನ್ನ ಮಗನ ಕಾಲೇಜು. ಏನೋ ಒಂಥರ ನೆಮ್ಮದಿಯಾಗಿದೆ ಇಲ್ಲಿ ಕೂತಿದ್ದೆ, ತುಂಬ ಖುಷಿ ಅನಿಸ್ತು ನನಗೆ. ಆರಾಮಾಗಿ ಕೂತಿದ್ದೆ ಸ್ವಲ್ಪ ಹೊತ್ತು. ಅಲ್ಲಿ ಟ್ರಾಫಿಕಲ್ಲಿ ತುಂಬ ಸೌಂಡು, ಅದಕ್ಕೆ ಒಳಗೆ ಬಂದು ಸ್ವಲ್ಪ ಪರ್ಮಿಷನ್ ಕೇಳಿ ಕೂತೆ. ಕಾಲೇಜ್ ಬಿಟ್ಟು ಅಲ್ಲಿ ನೋಡಿ ಏನೋ ಕೆಲಸ ಆಗ್ತಾಯಿದೆ, ತುಂಬ ಗಲಾಟೆ ಕೇಳಿಸ್ತೈತಿ. ಏನು ಅಂತ ನೋಡಿದ್ರೆ ಅಲ್ಲಿ ಕೆಲಸ ಆಗ್ತಾಯಿದೆ ಮೇಲೆ. ಅದು ಪಕ್ಕದಲ್ಲಿ ಆಫೀಸು, ಎಂಥದ್ರ ಆಫೀಸ್ ಅಂತ ನನಗಿನ್ನೂ ಕನ್ಫರ್ಮ್ ಇಲ್ಲ, ಬಟ್ ಆಫೀಸ್ ಅದು ಆಗ್ತಾ ಇರೋದು ಕಾಲೇಜ್ ಹಿಂಭಾಗ. ರೋಡ್ ಸೈಡಿಂದ ಮುಂಭಾಗ ಕಾಣಿಸುತ್ತದು. ಇಲ್ಲಿ ಮನೆಗೆ ಬಂದು ಅಡುಗೆ ಮಾಡಿರಲಿಲ್ಲ ಅಲ್ವಾ, ಸೊ ಈಗ ಲೇಟಾಗಿತ್ತು. ನಾನು 1 ಗಂಟೆಗೆ ಹೋದವಳು, 1 ಅವರ್ ನಾನು ಅಲ್ಲಿ ಕೂತಿದ್ದೆ. ಸೊ ಹಂಗಾಗಿ ಬಂದು ಬೇಗ ಅನ್ನಕ್ಕಿಟ್ಟೆ, ಬಿಸಿ ಬಿಸಿಯಾಗಿ ಅನ್ನಕ್ಕೆ ಇಟ್ಕೊಂಡು ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಮಟನ್ನು ಚಿಕನ್ನು ತಿಂದಿದ್ದಲ್ವ, ಸೊ ಹಂಗಾಗಿ ತುಂಬ ದಿನ ಆಗಿದೆ, ಪುಳಿಯೋಗರೆ ಏನೂ ಮಾಡಿಲ್ಲ. ಸೊ ಹಂಗಾಗಿ ಒಳ್ಳೆ ಪುಳಿಯೋಗರೆ ಮಾಡೋಣ ಬಿಸಿ ಬಿಸಿಯಾಗಿ ಅನ್ನದಲ್ಲಿ ಅಂಥೇಳಿ ಪುಳಿಯೋಗರೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅನ್ನ ಮಾಡ್ತಾಯಿದ್ದೀನಿ. ಏನೇ ಹೇಳಿ ಆ ಬಿಸಿ ಬಿಸಿಯಾಗಿ ಅನ್ನಕ್ಕೆ ಪುಳಿಯೋಗರೆ ಮಾಡಿಕೊಂಡು ಒಂದು ಎಗ್ಗೋ ಅಥವಾ ಹಪ್ಪಳನೋ ಉಪ್ಪಿನಕಾಯಿ ಇದ್ದರೆ ಸಾಕು, ಚೆನ್ನಾಗಿ ಊಟ ಆಗುತ್ತೆ. ನನ್ನ ಮಗ ನಾನು ಊಟ ಮಾಡ್ತಾಯಿದ್ದೀವಿ ಕೂತ್ಕೊಂಡು, ಅವನು ಹಾಲಲ್ಲಿ ಕೂತಿದ್ದಾನೆ. ಮತ್ತು ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.